ಇಷ್ಟಪಟ್ಟು ಮದುವೆಯಾದ ಹೆಂಡತಿಗೆ ಪತಿಯಿಂದಲೇ ಕಿರುಕುಳವನ್ನ ಕೊಡಲಾಗ್ತಾ ಇದೆ. ಪರ ಪುರುಷನೊಂದಿಗೆ ಮಲಗಬೇಕು ಅಂತ ಗಂಡ ಟಾರ್ಚರ್ ಅನ್ನ ನೀಡ್ತಾ ಇದ್ದಾನಂತೆ. ಇದಕ್ಕೆ ಬೇಸತ್ತಂತಹ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಇನ್ನ ಈ ಸೈಕೋಪಾತ್ ಪತಿಯ ಸ್ಟೋರಿಯನ್ನ ಹೇಳ್ತೀವಿ, ಕೇಳಿ. ಸೈಕೋ ಪತಿಯಿಂದ ವಿಧ ವಿಧ ಟಾರ್ಚರ್, ಪರಪುರುಷನೊಂದಿಗೆ ಮಲಗುವಂತೆ ಹಿಂಸೆ, ಠಾಣೆ ಮೆಟ್ಟಿಲೇರಿದ ಬೇಸತ್ತ ಪತ್ನಿ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಜೋಡಿಯನ್ನ ಒಮ್ಮೆ ನೋಡಿ. ಇವರು ಯೂನಿಸ್ ಪಾಷಾ ಮತ್ತು ಹಲೀಮಾ. ಈ ಜೋಡಿ ಕಳೆದ 2021ರಲ್ಲಿ ಇಷ್ಟಪಟ್ಟು ಅದ್ಧೂರಿಯಾಗಿ ಮದುವೆಯಾಗಿದ್ರು. ಮದುವೆಯಾಗಿ 4 ತಿಂಗಳಿಗೆ ಪ್ರೀತಿಯ ಪತ್ನಿಗೆ ಪತಿ ನಿರಂತರವಾಗಿ ಕಿರುಕುಳ ಕೊಡುವುದಕ್ಕೆ ಶುರು ಮಾಡಿಕೊಂಡಿದ್ದ. ಗರ್ಭವತಿಯಾಗಿದ್ದ ಹಲೀಮಾ ಹೊಟ್ಟೆಗೆ ಒದ್ದು ಗರ್ಭಪಾತವನ್ನ ಕೂಡ ಮಾಡಿದ್ದಾನಂತೆ. ಪತಿಯ ವಿಧ ವಿಧದ ಟಾರ್ಚರ್ನಿಂದ ಬೇಸತ್ತ ಪತ್ನಿ ಹಲೀಮಾ ಬನಶಂಕರಿ ಠಾಣೆಯಲ್ಲಿ ಪತಿ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ. ಪತಿ ವಿರುದ್ಧ ಮಾಂಸದಂಧೆ ನಡೆಸ್ತಾ ಇದ್ದ ಎಂಬ ಗಂಭೀರ ಆರೋಪವನ್ನ ಪತ್ನಿ ಹಲೀಮಾ ಮಾಡಿದ್ದಾಳೆ. ರಾಜಕಾರಣಿಗಳೊಟ್ಟಿಗೆ ಪರಪುರುಷರೊಟ್ಟಿಗೆ ಮಲಗುವಂತೆ ಟಾರ್ಚರ್ ಕೊಡ್ತಿದ್ದಂತೆ. ನಾನು ಪರಪುರುಷರೊಟ್ಟಿಗೆ ಮಲಗಲು ವಿರೋಧಿಸಿದ್ದಕ್ಕೆ ನನಗೆ ಮಚ್ಚು ಗನ್ ತೋರಿಸಿ ಬೆದರಿಸ್ತಿದ್ದ. ನನಗೆ ಅಷ್ಟೇ ಅಲ್ಲದೆ ನಮ್ಮ ತಂದೆ ತಾಯಿಗೂ ಕೂಡ ಬೆದರಿಕೆ ಹಾಕ್ತಿದ್ದ ಅಂಥೇಳಿ ಪತ್ನಿ ಪತಿಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾಳೆ. 2021 ಜೂನ್ 25ಗೆ ಮದುವೆ ಆಯಿತು. ಮದುವೆ ಆದಮೇಲೆ 4 ತಿಂಗಳು ಆದಮೇಲೆ ಎಲ್ಲ ಟಾರ್ಚರು ಎಲ್ಲ ಹೊಡಿಯೋಕ್ಕೆ, ಆಮೇಲೆ ನಿಮ್ಮ ಮನೆ ಅಪ್ಪಗೆ ಹೇಳಿ ಅದು ಕಾಸು ಬೇಕು 2 ಲಕ್ಷ 5 ಲಕ್ಷ ಆ ಥರ ಟಾರ್ಚರ್ಸ್ ಎಲ್ಲ ಕೊಟ್ಬಿಟ್ಟು ಬಡಿಯೋಕ್ಕೇನೋ ಏನೋ ಬರ್ತಾಯಿತ್ತು. ಇನ್ನು ತಮ್ಮ ಮಗಳಿಗೆ ಅಳಿಯ ಇನ್ನಿಲ್ಲದಂತೆ ಟಾರ್ಚರ್ ಕೊಡ್ತಿದ್ದ, ನಮಗೂ ಜೀವ ಬೆದರಿಕೆ ಹಾಕಿದ್ದ ಅಂಥೇಳಿ ಹಲೀಮಾ ತಂದೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಈಗ ರೀಸೆಂಟ್ ಗೊತ್ತಾಗಿರೋ ಈ ಥರ ಟಾರ್ಚರ್ ಮಾಡ್ತಾ ಇದ್ದಾನೆ. ನಮ್ಮ ಮಗಳಿಗೆ 2001ನಲ್ಲಿ ಅದು ಅಬೋಷನ್ ಆಗಿರೋದು. ನಮಗೆ ಇನ್ಫಾರ್ಮೇ ಮಾಡಿಲ್ವ, ಅದು ಆದಮೇಲೆ 2 ಡೇಸ್ ಆದಮೇಲೆ ನಮಗೆ ಗೊತ್ತಾಗಿರೋದು. ಏನೋ ಹೊಟ್ಟೆಯಲ್ಲಿ ಏನೋ ಪೇನ್ ಆಗಿದೆ ಈ ಥರ ಅಂತ. ಆ ಥರ ಹೊಡೆದಿರೋದು, ಹೊಡೆದ್ಬಿಟ್ಟು ಹಾಸ್ಪಿಟ್ಲ್ಗೆ ತಗೊಂಡೋಗಿರೋದು, ಆ ಥರ ಅದು ಏನೇ ಗೊತ್ತೇ ಇಲ್ಲ ನಮಗೆ. ಮಾವನಿಂದಲೂ ಮಸಾಜ್ ಮಾಡುವಂತೆ ಡಿಮ್ಯಾಂಡ್, ಅತ್ತೆಯಿಂದ ವರದಕ್ಷಿಣೆ ತರುವಂತೆ ಕಿರುಕುಳ. ಹಲೀಮಾಗೆ ಪತಿ ಯೂನಿಸ್ ಅಷ್ಟೇ ಅಲ್ಲ, ಅತ್ತೆ ಮಾವ ಕೂಡ ಕಿರುಕುಳ ಕೊಟ್ಟಿದ್ದಾರಂತೆ. ಹಲೀಮಾಗೆ ಮಾವ ನಿತ್ಯವೂ ಕೂಡ ಬಂದು ಮಸಾಜ್ ಮಾಡುವಂತೆ ಪೀಡಿಸ್ತಿದ್ನಂತೆ. ಅತ್ತೆ ವರದಕ್ಷಿಣೆ ತರುವಂತೆ ಕಿರುಕುಳ ಕೊಡ್ತಿದ್ಲಂತೆ. 4 ವರ್ಷದಿಂದ ಗಂಡ ಪಾಷಾ ಅತ್ತೆ ಮಾವನ ಟಾರ್ಚರ್ ಅನ್ನ ತಾಳಲಾರದೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವುದಾಗಿ ಹಲೀಮಾ ಹೇಳಿದಾಳೆ. ಅವರು ಪ್ರಾಸ್ಟಿಟ್ಯೂಟ್ ಬಿಸ್ನೆಸ್ ಮಾಡ್ತಾರೆ, ಹುಡುಗಿರು ಸಪ್ಲೈ ಎಲ್ಲ ಮಾಡ್ತಾ ಇರೋದು, ಸೇಲಿಂಗ್ ಎಲ್ಲ ಮಾಡ್ತಾ ಇರೋದು. ನಾನು ಅಮ್ಮ ಅಪ್ಪಗೆ ಹೇಳ್ತೀನಿ ಅಂತ ಹೇಳಿದ್ರೆ ಮಸ್ಟ್ ತೊಗೊಂಡ್ಬಿಡೋದು. ನಮ್ಮ ಪೊಲಿಟಿಷಿಯನ್ಸ್ ಗೊತ್ತು, ನಮ್ಮದೇ ಕಾಂಗ್ರೆಸ್ಸು, ನಿಮ್ಗೇನು ಇಲ್ಲ, ನೀನು ನೋಡು, ನಿನ್ನ ಅಪ್ಪಗೆ ಹೊಡ್ಬಿಡ್ತೀನಿ, ನಿಮ್ಮ ಸಿಸ್ಟರ್ಸ್ಗೆ ಹೊಡ್ಬಿಡ್ತೀನಿ, ಮರ್ಡರ್ ಮಾಡಿಬಿಡ್ತೀನಿ, ಕಿಡ್ನಾಪ್ ಮಾಡಿಬಿಡ್ತೀನಿ, ನಿಂಗೆ ಮುಖಕ್ಕೆ ಆ್ಯಸಿಡ್ ಹೊಡ್ಬಿಡ್ತೀನಿ, ಆ ಥರ ಎಲ್ಲ ಹೇಳೋದು ನನಗೆ. ಒಟ್ಟಾರೆ ಹಲೀಮಾ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪೊಲೀಸರು ಪತಿ ಯೂನಿಸ್ ಪಾಷಾ ಹಾಗೂ ಅತ್ತೆ ಮಾವನ ವಿರುದ್ಧ FIR ದಾಖಲಿಸಿಕೊಂಡಿದ್ದಾರೆ. ನಾನು ಯಾವುದೇ ಕೌನ್ಸಿಲಿಂಗಿಗೆ ಒಪ್ಪಲ್ಲ, ನನಗೆ ಗಂಡನ ಮುಖ ನೋಡೋದಕ್ಕೆ ಇಷ್ಟವಿಲ್ಲ, ತನಿಖೆಯನ್ನ ಮಾಡಿಸಿ ಗಂಡನಿಂದ ನ್ಯಾಯ ಕೊಡಿಸಬೇಕು ಅಂಥೇಳಿ ಪೊಲೀಸರನ್ನ ಮನವಿ ಮಾಡಿಕೊಂಡಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.